ಆ ಕ್ಲೀನ್ ಮಾಡೋದೆಲ್ಲ ಯಾರ ಕೈಯಲ್ಲಿರುತ್ತೆ? ನಮ್ಮಲ್ಲಿರುತ್ತೆ, ನಮ್ಮ ಮೈಂಡಲ್ಲಿರುತ್ತೆ. ಓಕೆ, ಫೋಕಸ್ ಆನ್ ದಟ್ ಮೋರ್ 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 ಮೋರ್. ಸತ್ಯಂ ವದ ಮತ್ತು ಧರ್ಮಂ ಚರ. ಸತ್ಯವನ್ನು ನುಡಿ, ಧರ್ಮದಂತೆ ನಡಿ. ಈ ತತ್ವವನ್ನು ನಮಗೆ ಯೋಗ ಯಾವಾಗಲೂ ಹೇಳಿಕೊಡುತ್ತೆ. ದೇಹ ಶುದ್ಧಿಯಾಗಿದೆ, ವಾಕ್ ಶುದ್ಧಿಯಾಗಿದೆ. ವಾಕ್ ಶುದ್ಧಿ ಯಾವಾಗತ್ತೆ? ವಿ ಚಾಂಟ್ ದ ಮಂತ್ರಸ್. ಡಸ್ ನಾಟ್ ಎ ಮ್ಯಾಟರ್ ವಾಟ್ ಲ್ಯಾಂಗ್ವೇಜ್ ವಿ ಆರ್ ಫ್ರಮ್, ಆರ್ ವಾಟ್ ಧರ್ಮಾಸ್ ವಿ ಆರ್ ಫ್ರಮ್, ಆರ್ ವಾಟ್ ಪ್ರೇಯರ್. ಪ್ರೇಯರ್ ಈಸ್ ಪ್ರೇಯರ್. ಇಟ್ ರೀಚಸ್ ಟು ದ ಗಾಡ್. ಮನಃಶುದ್ಧಿ, ಇಂದ್ರಿಯ ಶುದ್ಧಿ ಮತ್ತು ಗ್ರಹ ಶುದ್ಧಿ. ಸೊ ಯು ಶುಡ್ ನಾಟ್ ಸ್ಲೀಪ್. ನಿದ್ದೆಯನ್ನು ಮಾಡಬಾರ್ದು. ಅವೇರ್ನೆಸ್ ಇರಬೇಕು. ನಿಮಗೆ ನೀವೇ ಸದಾ ಅನ್ಕೋತಾ ಇರಬೇಕು, ನನಗೆ ನಾನೇ ಗುರು, ನನ್ನಲ್ಲೇ ಗುರು ತತ್ವ ಇದೆ. ಆ ಗುರು ತತ್ವದ ಮೂಲಕ ನಾನು ಒಬ್ಬ ಒಳ್ಳೆ ಲೀಡರ್ ಆಗ್ತೇನೆ, ಒಳ್ಳೆ ಅಣ್ಣನಾಗ್ತೇನೆ, ಒಳ್ಳೆ ಆಫೀಸರ್ ಆಗ್ತೇನೆ, ಒಳ್ಳೆ ಸಮಾಜ ಸೇವಕನಾಗ್ತೇನೆ. ಆ ಒಳ್ಳೆಯದು ಅಂತ ಏನಿದೆ ಅದರ ತಪಸ್ಸನ್ನು ನಾವು ಮಾಡಬೇಕು, ಅದರ ಧ್ಯಾನವನ್ನು ನಾವು ಮಾಡಬೇಕು. ಸದಾ ಗುರುಗಳು ಹೇಳಿದಂತೆ ಅವರ ಮಾರ್ಗದಲ್ಲಿ ನಡಿಬೇಕು. ಕೇಳಿಸ್ಕೊಳ್ಳೋದು, ಪಾಲನೆ ಮಾಡಲಿಲ್ಲ ಅಂದರೆ ಫಲಿತಾಂಶ ಇರೋದಿಲ್ಲ. ಯಾವಾಗ ಗುರು ಹೇಳಿದಾಗೆ ನೀವು ನಡೀತಾ ಹೋಗ್ತಿರೋ, ನಿಮ್ಮ ಬಗ್ಗೆ ನಿಮಗೊಂದು ಬದ್ಧತೆ ಸಿಗುತ್ತೆ. ಅಂದರೆ ಒಂದು ಬದ್ಧತೆಯನ್ನು, ನಿಮ್ಮ ಬಗ್ಗೆ ಅಂತಲ್ಲ, ನಿಮ್ಮ ಬಗ್ಗೆ ನಿಮಗೊಂದು ಬದ್ಧತೆ ಸಿಕ್ತು ಅಂತ ಹೇಳಿದ್ರೆ, ನಿಮ್ಮ ಸ್ವಂತ ಕುಟುಂಬಕ್ಕೆ ಒಂದು ಬದ್ಧತೆ ಇರುತ್ತೆ, ಸಮುದಾಯಕ್ಕೆ ಬದ್ಧತೆ ಇರುತ್ತೆ, ಇಡೀ ವಿಶ್ವಕ್ಕೆ ಬದ್ಧತೆ ಇರುತ್ತೆ. ನಿಧಾನವಾಗಿ, ಹಂತ ಹಂತವಾಗಿ, ಸ್ವಲ್ಪ ಸ್ವಲ್ಪನೇ. ಯಾರಾದರೂ ಡ್ರಿಂಕ್ಸ್ ಮಾಡೋರಿದ್ದರೆ, ಮದ್ಯಪಾನ ಮಾಡೋರಿದ್ದರೆ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಪ್ರತಿನಿತ್ಯ ಮಾಂಸ, ಮೊಟ್ಟೆ, ಮೀನು ಡೈಲಿ ತಿನ್ನೋದಕ್ಕೆ ಹೋಗಬೇಡಿ. ನಾನು ಸಂಪೂರ್ಣ ತ್ಯಜಿಸಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಸ್ವಲ್ಪ 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 ಸ್ವಲ್ಪ. ನಾನು ಯಾರಿಗೂ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ ಹೇಳೋದಿಲ್ಲ. ಆದರೂ ಒಂದು ನಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಳ್ಳದ ರೀತಿಯಲ್ಲಿ ನಾವು ನಮ್ಮ ವೃತ್ತಿ ಜೀವನ ಅಥವಾ ಖಾಸಗಿ ಜೀವನವನ್ನು ಮಾಡಬೇಕಂತ ಹೇಳಿದ್ರೆ ಇಂಥ ಆಹಾರಗಳು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಕಡಿಮೆ ಮಾಡ್ಕೊಳ್ತಾ ಬರೋವಂಥದ್ದು. ಆಗ ಯಾಕೆ ಹೇಳ್ತಾ ಇದ್ದೀನಿ ಆತ್ಮಸಾಕ್ಷಿ ಅಂತ ಹೇಳಿದ್ರೆ, ನಮ್ಮ ಆತ್ಮಕ್ಕೆ ನಮ್ಮ ಪ್ರತಿ ಭಾವನೆಗಳು ಅರ್ಥ ಆಗ್ತಾ ಇರುತ್ತೆ. ಪ್ರತಿ ಆಲೋಚನೆ, ಪ್ರತಿ ಕ್ರಿಯೆ ಅದಕ್ಕೆ ಈಗ ತಿಳಿದಿದೆ ನಾವೇನು ಮಾಡ್ತಾ ಇದ್ದೀವಿ ಅಂತ. ಅದನ್ನು ಯಾವತ್ತೂ ನೀವು ಮರೆಯೋಕ್ಕೆ ಹೋಗಬೇಡಿ. ನಮ್ಮ ಮನಸ್ಸು ಏನಿದೆ ಅಲ್ಲ, ಸದಾ ಆತ್ಮದೊಂದಿಗೆ ಸಂಪರ್ಕವನ್ನು ಇಟ್ಕೊಂಡೇ ಇರುತ್ತೆ. ಈ ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂದರೆ, ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಳ್ಳುವಂತಹ ಒಂದು ಶಕ್ತಿ ಇದೆ. ನಾವು ಏನು ಯೋಚನೆ ಮಾಡ್ತಿರ್ತೀವಿ ನೋಡಿ, ನಾವು ಅಂದ್ಕೊಳ್ತೀವಿ ನಾವು ಯೋಚನೆ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಆದರೆ ನಾವು ಏನು ಯೋಚನೆಯನ್ನು ಮಾಡ್ತೀವೋ ಅದು ನಿಜವಾಗ್ಲೂ ಹೇಳ್ತೀನಿ ನೋಡಿ, ವಿಶ್ವಕ್ಕೆ ತಿಳಿತಾ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ನಾವೊಂಥರ ಕನ್ನಡಿ ಇದ್ದ ಹಾಗೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನು ಪಡಿತೀವಿ,
ಕೆಟ್ಟದನ್ನು ಮಾಡಿದರೆ, ಕೆಟ್ಟದನ್ನು ಚಿಂತಿಸಿದರೆ ನಮಗೆ ವಿಶ್ವ ಕೂಡ ಕೆಟ್ಟದನ್ನು ಮಾಡುತ್ತೆ. ಒಂದು ಯಾವುದೋ ರೂಪದಲ್ಲಿ, ಶಿಕ್ಷೆಯ ರೂಪದಲ್ಲಿ. ಅದಕ್ಕೆ ಯಾವಾಗಲೂ ಇತರರ ಬಗ್ಗೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾತಾಡಬಾರ್ದು. ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಬಾರ್ದು. ಮಾತಾಡೋದಷ್ಟೇ ಅಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟಪಡಬಾರ್ದು. ಇವೆಲ್ಲ ಒಂಥರ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ಡೆವಲಪ್ ಮಾಡುತ್ತೆ. ಓಕೆ, ಎರಡೂ ಕಾಲುಗಳನ್ನು ಜೋಡಿಸಿ, ಜಾಯಿನ್ ಯುವರ್ ಬೋತ್ ದ ಲೆಗ್ಸ್, ಟೇಕ್ ಯುವರ್ ಬೋತ್ ದ ಹ್ಯಾಂಡ್ಸ್ ಅಪ್, ಇಂಟರ್ಲಾಕ್ ದ ಫಿಂಗರ್ಸ್, ರೋಲ್ ಯುವರ್ ಬಾಡಿ ಟುವರ್ಡ್ಸ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಚೆನ್ನಾಗಿ ರೋಲ್ ಮಾಡಿ, ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ